ನೀನು ಎಷ್ಟು ಕಷ್ಟಪಡ್ತೀಯ, ಆದರೆ ಫಲ ಬರಲ್ಲ ಅಂತ ಅನ್ಸುತ್ತೆ. ಎಲ್ಲ ಸರಿಯಾಗಿ ಮಾಡ್ತಾ ಇದ್ದೀಯ, ಆದರೂ ಏನೋ ಒಂದು ಕೊರತೆ ಇದೆ ಅಂತ ಅನ್ಸುತ್ತೆ. ಹಾಗಾದರೆ ಮುಂದೆ ಭಗವದ್ಗೀತೆ ಇದಕ್ಕೆ ಉತ್ತರ ಕೊಟ್ಟಿದೆ ಸಾವಿರಾರು ವರ್ಷಗಳ ಹಿಂದೆ. ಇದು ಅರ್ಜುನ್ ಕಥೆ. ಬೆಂಗಳೂರಿನ ವೈಟ್ಫೀಲ್ಡ್ನಲ್ಲಿ ಒಂದು ಮಿಡ್ ಸೈಜ್ IT ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. ಬೆಳಗ್ಗೆ 7 ಗಂಟೆಗೆದ್ದು ಟ್ರಾಫಿಕ್ನಲ್ಲಿ 2 ಗಂಟೆ ಕಳೆದು ರಾತ್ರಿ 9 ಗಂಟೆಗೆ ಮನೆಗೆ ಬರುವಂಥ ಹುಡುಗ. ಸ್ಯಾಲ್ರಿ ಸರಿ ಇದೆ, ಜಾಬ್ ಇದೆ, ಆದರೆ ಒಳಗೊಳಗೆ ಏನೋ ಒಂದು ಖಾಲಿ ಭಾಸ. ಒಂದು ದಿನ ಮ್ಯಾನೇಜರ್ ಅವನಿಗೆ ಕಾಲ್ ಮಾಡ್ತಾನೆ. ಅರ್ಜುನ್, ಯುವರ್ ಪ್ರಾಜೆಕ್ಟ್ ಗಾಟ್ ಕ್ಯಾನ್ಸಲ್ಡ್, ಕ್ಲೈಂಟ್ ಪುಲ್ಡ್ ಔಟ್. 6 ತಿಂಗಳ ಕೆಲಸ, 6 ತಿಂಗಳ ಶ್ರಮ ಒಂದೇ ಒಂದು ಕ್ಷಣದಲ್ಲಿ ಮಣ್ಣುಪಾಲು. ಆ ರಾತ್ರಿ ಅರ್ಜುನ್ ಮಳೆಯಲ್ಲಿ ಸಿಲ್ಕ್ ಬೋರ್ಡ್ ದಾಟ್ತಾ ಯೋಚಿಸ್ತಾ ಇದ್ದ, ಯಾಕೆ ನಾನು ತಪ್ಪು ಮಾಡಲೇ ಇಲ್ಲ, ಆದರೂ ಯಾಕೆ ಹೀಗಾಯಿತು ಅಂತ. ಆ ರಾತ್ರಿ ಅವನಿಗೆ ನಿದ್ದೆ ಬರಲಿಲ್ಲ. ಮಧ್ಯರಾತ್ರಿ ಅವನ ಅಜ್ಜಿ ಕೊಟ್ಟ ಹಳೆಯ ಭಗವದ್ಗೀತೆ ಕೈಗೆ ಸಿಕ್ತು. ರ್ಯಾಂಡಮ್ ಆಗಿ ಒಂದು ಪೇಜ್ ತೆಗೆದ. ಅಧ್ಯಾಯ 3 ಶ್ಲೋಕ 31 ಓದಿದ. ಯಾರು ಈ ಬೋಧನೆಯನ್ನು ಶ್ರದ್ಧೆಯಿಂದ ಸಂಶಯ ಇಲ್ಲದೆ ಅನುಸರಿಸ್ತಾರೋ ಅವರು ಕರ್ಮದ ಬಂಧನದಿಂದ ಮುಕ್ತರಾಗ್ತಾರೆ ಅಂತ ಇತ್ತು. ಆ ಕ್ಷಣ ಅವನಿಗನ್ನಿಸ್ತು, ನಾನು ತಪ್ಪಾಗಿ ಕೇಳ್ತಾ ಇದ್ದೆ, ಫಲ ಬರ್ತಾ ಇಲ್ಲ ಯಾಕೆ ಅಂತ. ಆದರೆ ಕೃಷ್ಣ ಹೇಳ್ತಿರೋದು ಶ್ರದ್ಧೆಯಿಂದ ಕೆಲಸ ಮಾಡು, ಫಲ ನನ್ನ ಕೆಲಸ ಅಂತ. ಅವನ ಕಣ್ಣಲ್ಲಿ ನೀರು ಬಂತು, ಆದರೆ ಮನಸ್ಸು ಹಗುರ ಆಯಿತು. ಹಾಗಾದರೆ ಆ ಶ್ಲೋಕ ಏನು ಅಂತ ನೋಡೋಣ ಬನ್ನಿ. ಯೇ ಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತಃ ಅನಸೂಯಂತಃ ಮುಚ್ಯಂತೆ ತೇಪಿ ಕರ್ಮಭಿಃ. ಮರುದಿನ ಅರ್ಜುನ್ ಆಫೀಸ್ಗೆ ಹೋದ. ಅದೇ ಡೆಸ್ಕ್, ಅದೇ ಲ್ಯಾಪ್ಟಾಪ್, ಆದರೆ ಒಳಗೆ ಒಂದು ಬದಲಾವಣೆ. ಈ ಸಾರಿ ಅವನು ಫಲದ ಬಗ್ಗೆ ಯೋಚಿಸಲಿಲ್ಲ, ಕೆಲಸ ಮಾಡ್ದ ನಂಬಿಕೆಯಿಂದ, ಶ್ರದ್ಧೆಯಿಂದ. 3 ತಿಂಗಳ ನಂತರ ಅದೇ ಮ್ಯಾನೇಜರ್ ಕಾಲ್ ಮಾಡ್ದ. ಅರ್ಜುನ್, ಯು ಹ್ಯಾವ್ ಬಿನ್ ಶಾರ್ಟ್ ಲಿಸ್ಟೆಡ್ ಫಾರ್ ಎ ಸೀನಿಯರ್ ರೋಲ್. ದ ಕ್ಲೈಂಟ್ ಸ್ಪೆಸಿಫಿಕಲಿ ಆಸ್ಕ್ ಫಾರ್ ಯು. ಕಾಕತಾಳೀಯನ ಅಥವಾ ಕೃಷ್ಣ ಹೇಳಿದ ಮಾತಿನ ಫಲಾನ? ಗೀತೆ ನಮಗೆ ಹೇಳುತ್ತೆ, ಸಂಶಯ ಬಿಡು, ನಂಬಿಕೆ ಹಿಡಿ, ನಿನ್ನ ಕೆಲಸ ನೀನು ಮಾಡು, ಫಲ ಭಗವಂತನಿಗೆ ಬಿಡು ಅಂತ. ಇದು ವೀಕ್ನೆಸ್ ಅಲ್ಲ, ಇದೇ ಅತ್ಯಂತ ದೊಡ್ಡ ಸ್ಟ್ರೆಂತ್. ನಂಬಿಕೆ ಇರುವಂಥ ಮನುಷ್ಯನ ಯಾವ ಕರ್ಮನೂ ಮುಳುಗಿಸೋಕೆ ಆಗೋದಿಲ್ಲ. ಇದು ಕೇವಲ ಕಥೆ ಅಲ್ಲ, ಜೀವನದ ಸತ್ಯ. ಹೇಗನ್ನಿಸ್ತು ಈ ಒಂದು ಎಪಿಸೋಡ್ ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ದಯವಿಟ್ಟು ತಿಳಿಸಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಹರೇ ಕೃಷ್ಣ.